ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ, ನಾಳಿದ್ದು 8ನೇ ತಾರೀಕು ಶಿವರಾತ್ರಿ. ಶಿವನ ಮಹಿಮೆ ಮಹತ್ವದ ಬಗ್ಗೆ ಒಂದು ಆನ್ಲೈನ್ ತರಗತಿ ಶಿಬಿರ ಇದೆ. 9 ಗಂಟೆಯಿಂದ 12 ಗಂಟೆವರೆಗೂ 3 ಗಂಟೆಗಳ ಕಾಲ ಶಿವಸೂತ್ರವನ್ನು ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಆಸಕ್ತಿ ಇದ್ದವರು ಖಂಡಿತವಾಗಲೂ ಜಾಯಿನ್ ಮಾಡಿ. ಯಾವುದ್ಯಾವುದು ಧಾರ್ಮಿಕವಾದಂತಹ ಹಬ್ಬಗಳಿದ್ದಾವೆ, ಉದಾಹರಣೆಗೆ ಶಿವರಾತ್ರಿ, ಗಣೇಶ ಹಬ್ಬ, ಗೌರಿ ಗಣೇಶ ಹಬ್ಬ, ದಸರಾ ಹಬ್ಬ, ಇವೆಲ್ಲ ಧಾರ್ಮಿಕವಾದಂಥದ್ದು. ಹನುಮ ಜಯಂತಿ, ಕೃಷ್ಣ ಜಯಂತಿ, ರಾಮ ಜಯಂತಿ, ರಾಮನವಮಿ, ಇದೆಲ್ಲವೂ ಕೂಡ ಧಾರ್ಮಿಕವಾದಂತಹ ಹಬ್ಬಗಳು. ಆ ಧಾರ್ಮಿಕವಾದಂತಹ ಹಬ್ಬದ ದಿನ ನಾವು ಆಧ್ಯಾತ್ಮಿಕವಾಗಿ ಕೆಲವೊಂದು ಸಾಧನೆ ಮಾಡೋದಕ್ಕೆ ಅಥವಾ ಸಿದ್ಧಿಯನ್ನು ಪಡ್ಕೊಳ್ಳೋದಕ್ಕೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಅದರ ಬಗ್ಗೆ ಸತ್ವ ಮಹತ್ವವನ್ನು ತಿಳ್ಕೊಂಡಾಗ ನಮಗೆ ಆ ದಿನಗಳಲ್ಲಿ ವಿಶೇಷವಾದಂತಹ ಲಾಭ ಸಿಗುತ್ತೆ. ಮನಮಸ್ತಿಷ್ಕದಲ್ಲಿ ಆ ದಿನ ನಾವು ಏನೇನು ಕಾರ್ಯವೈಖರಿಗಳನ್ನು ಮಾಡ್ತೀರಿ, ಅದರಲ್ಲೂ ಆಧ್ಯಾತ್ಮಿಕವಾಗಿ ಇದೆಲ್ಲವೂ ಕೂಡ ನಿಜವಾಗ್ಲೂ ಅತ್ಯುನ್ನತವಾದಂತಹ ಉನ್ನತಿ ಸ್ಥಾನ ಏರೋದಕ್ಕೆ, ಅಭಿವೃದ್ಧಿ ಸಮೃದ್ಧಿಯನ್ನು ಹೊಂದೋದಕ್ಕೆ, ಆಧ್ಯಾತ್ಮಿಕ ಹಾದಿಯಲ್ಲಿ ನಾವು ಮುಂದುವರಿಯೋದಕ್ಕೆ ಈ ಶಿವಸೂತ್ರ ಬಹಳ ಅನುಕೂಲ ಆಗುತ್ತೆ. ಆಸಕ್ತಿ ಇರೋರು ನನ್ನ ವಾಟ್ಸಪ್ ನಂಬರ್ಗೆ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಶಿವರಾತ್ರಿ ಕಾರ್ಯಕ್ರಮ ಅಂತ ಒಂದು ಮೆಸೇಜ್ ಕಳಿಸಿ ಅಥವಾ ಒಂದು ವಾಯ್ಸ್ ಮೆಸೇಜ್ ಕಳಿಸಿ, ನಾನು ನಿಮಗೆ ಪೂರ್ತಿ ಡೀಟೇಲನ್ನು ಕಳಿಸ್ತೀನಿ. ಮಿಸ್ ಮಾಡಬೇಡಿ, ಎಲ್ಲರೂ ಕೂಡ ಆನ್ಲೈನ್. ಸೊ ಯಾರ್ಯಾರಿಗೆ ಆಸಕ್ತಿ ಇದೆ, ಕಡಿಮೆ ಶುಲ್ಕದಲ್ಲಿ ಈ ಒಂದು ಶಿವಸೂತ್ರವನ್ನು ನಿಮಗೆ ಸಾಧ್ಯವಾದಷ್ಟು ಆಳವಾಗಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ರಾತ್ರಿ 9 ಗಂಟೆಯಿಂದ ಸುಮಾರು 12 ಗಂಟೆವರೆಗೂ ಇರುತ್ತೆ. ಅದೊಂದು ಶಿವರಾತ್ರಿ ಹಬ್ಬದ ದಿವಸ ಜಾಗರಣೆ ಮಾಡುವಂತಹ ಒಂದು ಅತ್ಯದ್ಭುತವಾದಂತಹ ಸಮಯ. ಆ ಶಿವನ ಬಗ್ಗೆ ಅಂದರೆ ನಿಮಗೆ ನಾನು ಹೇಳ್ಕೊಡುವಂತಹ ವಿಚಾರಗಳೆಲ್ಲೂ ಪುರಾಣಗಳಲ್ಲಿ, ಪುಸ್ತಕಗಳಲ್ಲಿ ಆ ಥರ ಎಲ್ಲ ಸಿಗೋದಿಲ್ಲ. ಆಧ್ಯಾತ್ಮಿಕವಾಗಿ ನನ್ನ ದೃಷ್ಟಿಯಲ್ಲಿ ಭಗವಂತ ನಿಮ್ಮೆಲ್ಲರಿಗೂ, ಕೆಲವರಿಗೆ ಜ್ಞಾನ ಸಮೃದ್ಧಿ ಯೋಗಕ್ಕೆ ಬಂದವ್ರಿಗೆ ಗೊತ್ತಾಗಿರುತ್ತೆ, ಬಟ್ ಹೊಸಬ್ರು ಕೂಡ ಜಾಯಿನ್ ಆಗಬಹುದು. ನೀವು ಆಸಕ್ತಿ ಇದ್ದವರು ಖಂಡಿತವಾಗ್ಲೂ ಭಾಗವಹಿಸಬಹುದು. ನೀವು ಬನ್ನಿ, ನಿಮ್ಮ ಮನೆಯವರನ್ನು ಕರೆತನ್ನಿ. ಒಂದೇ ಅಕೌಂಟಲ್ಲಿ ಗಂಡ ಹೆಂಡತಿ ಮಕ್ಕಳೆಲ್ಲರೂ ಕುಂತ್ಕೊಂಡು ನೋಡಬಹುದು. ಶಿವರಾತ್ರಿ ಹಬ್ಬದ ದಿವಸ ಏನೋ ಸಿನಿಮಾ ನೋಡಿ, ಯಾವುದೋ ಒಂದು ಸೀರಿಯಲನ್ನು ನೋಡಿಕೊಂಡು ಕಾಲ ಕಳೆಯೋದಕ್ಕಿಂತ ಈ ರೀತಿ ಧಾರ್ಮಿಕ ವಿಚಾರಗಳನ್ನು, ಅದರಲ್ಲೂ ಆಧ್ಯಾತ್ಮಿಕವಾದಂತಹ ರೀತಿ ನೀತಿಯಲ್ಲಿ ತಿಳ್ಕೊಳ್ಳುವಂಥ ಒಂದು ಅತ್ಯದ್ಭುತವಾದ ಪ್ರಯತ್ನ ಮಾಡೋಣ. ಸೊ ಮೋರ್ ಡೀಟೇಲ್ ಕಾಂಟ್ಯಾಕ್ಟ್ ಮೈ ವಾಟ್ಸಪ್ ನಂಬರ್. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.